ನಮಸ್ಕಾರ ಫ್ರೆಂಡ್ಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ಡ್ರಾ ಕಮಾಂಡ್ ಮಾಡಿಫೈ ಕಮಾಂಡ್ ಆಗಿತ್ತು. ಇವತ್ತು ಅನೋನೇಷನ್ ಅಂತ. ಸೊ ಇದರೊಳಗಡೆ ಏನೇನು ಬರ್ತಾವ ಅಂತ ನೋಡೋಣ. ಸೊ ಅನೋನೇಷನ್ ಒಳಗಡೆ ಟೆಕ್ಸ್ಟ್ ಅದ, ಡೈಮೆನ್ಷನ್ಸ್ ಅದ. ನಾವು ಆಬ್ಜೆಕ್ಟಿಗೆ ಕೊಟ್ಟಿರುವಂಥ ಡೈಮೆನ್ಷನ್ಸ್ನ ಕರೆಕ್ಟಾಗಿ ಹೌದು ಐತೋ ಇಲ್ಲೋ ಚೆಕ್ ಮಾಡ್ಕೊಳ್ಳೋ ಡೈಮೆನ್ಷನ್ಸ್ನ ಯೂಸ್ ಮಾಡ್ತೀವಿ. ಸೊ ಆ ಡೈಮೆನ್ಷನ್ಸ್ ಒಳಗಡೆ ಒಂದೇ ಥರ ಇಲ್ಲ. ಸೊ ಅವು ಲೀನಿಯರ್, ಅಲೈನ್ಡ್, ಆ್ಯಂಗ್ಯುಲರ್ ಅಂತ ಬರ್ತಾವೆ. ಸೊ ಅವ್ರನ್ನ ಡೀಟೇಲ್ಸ್ ಆಗಿ ನೋಡೋಣ. ಫಸ್ಟ್ ಒಂದು ಟೆಕ್ಸ್ಟ್. ಇವಾಗ ಇದು ಆಬ್ಜೆಕ್ಟ್ ಅಥವಾ ವರ್ಕ್ ಒಂದು ಏನಾದರೂ ಮಾಡಿದ್ದೀರಾ ಅಂದರೆ ಈ ಕಾರ್ನರ್ ಪಾಯಿಂಟಲ್ಲಿ ಏನೋ ನೇಮ್ ಕೊಡಬೇಕಾಗಿರ್ತದೆ ಅಥವಾ ಇದಕ್ಕೆ ಪೂರ ನೇಮ್ ಹಾಕಬೇಕಾಗಿರ್ತದೆ. ಸೊ ಆ ಟೈಮಲ್ಲಿ ಏನು ಮಾಡೋದು, ಟೆಕ್ಸ್ಟ್ ಒಂದು ಡ್ರ್ಯಾಗ್ ಮಾಡಿಬಿಡ್ರಿ. ಇದು ಟೆಕ್ಸ್ಟ್ನ ಸೊ ಇಲ್ಲಿ ಬಂತು, ಇಲ್ಲಿ ನಿಮ್ಮ ಟೆಕ್ಸ್ಟ್ ಕೊಡಿ. ಏನಂತ ಕೊಡ್ತೀರಾ? ಓಕೆ, ಇದನ್ನು ಎಂಟರ್ ಮಾಡಿದರೆ ಸೊ ಅದು ಸಾಂದ್ ಆಯಿತು. ಸೊ ಇದನ್ನು ನೀವು ಸೈಜ್ನ ದೊಡ್ಡ ಮಾಡ್ಕೋಬೋದು. ಅದ್ರದ್ದು ಇಲ್ಲಿ ಸೊ ಇಲ್ಲಿ ಏನೇನಾಗಿದೆ, ಇದನ್ನು ಡಬಲ್ ಕ್ಲಿಕ್ ಮಾಡಿದರೆ ಎಡಿಟ್ ಆಪ್ಷನ್ಸ್ ಬರ್ತವೆ. ಸೊ ಇದು ನೋಡಿರಿ, ಇಲ್ಲೇನೂ ಇಲ್ಲ, ಆಪ್ಷನ್ ಏನೂ ಹೈಲೈಟ್ ಆಗಿಲ್ಲ. ಸೊ ಇದ್ರ ಮ್ಯಾಗ ಡಬಲ್ ಕ್ಲಿಕ್ ಮಾಡಿದರೆ ಓಕೆ, ಇವಾಗ ಏನು ಹೈಲೈಟ್ ಆಯಿತು, ಟೆಕ್ಸ್ಟ್ ಎಡಿಟರ್ ಅಂತ ಹೈಲೈಟ್ ಆಯಿತಾ. ಸೊ ಇದರೊಳಗಡೆ ಏನು ಮಾಡ್ಬೋದು, ಇಲ್ಲಿ ಸೈಜ್ ಚೇಂಜ್ ಮಾಡ್ಕೋಬೋದು. ಸೈಜ ನಾನು 2 ನೆಕ್ಸ್ಟ್ ಮಾಡಬೇಕು. ಸೊ ನಿಮ್ಮ ಇದಕ್ಕೆ ತಕ್ಕಂಗೆ ನೋಡ್ಕೊಂಡು ಮಾಡಬೇಕು. ಓಕೆ, ನಾನು 0.5 ಕೊಡ್ತೀನಿ. ನೆಕ್ಸ್ಟ್ ಇದ್ರದ ಟೆಕ್ಸ್ಟ್ ಬೋಲ್ಡ್ ಮಾಡ್ಬೋದು, ಇಟ್ಯಾಲಿಕ್ ಮಾಡ್ಬೋದು, ಅಂಡರ್ಲೈನ್ ಮಾಡ್ಬೋದು. ಸೊ ಸೂಪರ್ ಸ್ಕ್ರಿಪ್ಟ್ ಇದ್ರೆ ಸೂಪರ್ ಸ್ಕ್ರಿಪ್ಟ್, ಫಾರ್ ಎಕ್ಸಾಂಪಲ್ X2 ಇದೇನಾಗಬೇಕಾಗಿದೆ, ನಮಗೆ ಸೂಪರ್ ಸ್ಕ್ರಿಪ್ಟ್ ಆಗಬೇಕು. ಸೊ ಸೂಪರ್ ಸ್ಕ್ರಿಪ್ಟ್ ಅಂದರೆ X² ಆಗುತ್ತೆ. ಓಕೆ, ಸೊ ಅದೇ ಥರ X2 ಬೇಕಾಗಿರ್ತದೆ ಅಂದರೆ ಡೌನ್ ಸಬ್ಸ್ಕ್ರಿಪ್ಟ್ ಅಂತಾರೆ. ಸೊ ಅದು ಇಲ್ಲಿ ಸಬ್ಸ್ಕ್ರಿಪ್ಟ್ ಅಂದರೆ ಇದು X2 ಇದು X². ಓಕೆ, ಸೊ ಈ ಥರ. ನೆಕ್ಸ್ಟ್ ಇದರೊಳಗಡೆ ಟೆಕ್ಸ್ಟ್ ಇದ್ದ ಸೆಲೆಕ್ಟ್ ಮಾಡ್ಕೊಂಡು ನೀವು ಅದರ ಸ್ಟೈಲ್ ಚೇಂಜ್ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಸ್ಟೈಲ್ಸ್, ನಿಮ್ಗೆ ಯಾವ ಸ್ಟೈಲ್ ಬೇಕಾದನ್ನ ಸ್ಟೈಲ್ ಚೇಂಜ್ ಮಾಡ್ಕೋಬೋದು. ಸೊ ಅದ್ರದ್ದು ಲೆಫ್ಟ್ ಅಲೈನ್ಮೆಂಟ್, ರೈಟ್ ಅಲೈನ್ಮೆಂಟ್, ಸೆಂಟ್ರ್ ಅಲೈನ್ಮೆಂಟ್, ಜಸ್ಟಿಫೈ. ಸೊ ವರ್ಡ್ ಒಳಗಡೆ ಟೆಕ್ಸ್ಟಿಗೆ ಸಂಬಂಧಪಟ್ಟಂಗೆ ಏನೆಲ್ಲ ಎಡಿಟ್ ಮಾಡ್ತೀರೋ ಸೊ ಅದೆಲ್ಲ ಎಡಿಟನ್ನು ನಾವು ಟೆಕ್ಸ್ಟ್ ಎಡಿಟರ್ ಒಳಗಡೆ ಆಟೋಕ್ಯಾಡ್ ಒಳಗಡೆ ಕೂಡ ಮಾಡ್ಕೋಬೋದು. ಬೋಲ್ಡ್, ಇಟ್ಯಾಲಿಕ್, ಅಂಡರ್ಲೈನ್, ಸಿಂಬಾಲ್ಸ್ ಬರ್ತಾವೆ. ಓಕೆ, ಸಿಂಬಾಲ್ಸ್ ಹಾಕೋಬೋದು. ನೆಕ್ಸ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದ್ರೆ ಸ್ಪೆಲ್ ಚೆಕ್ ಅಂತದ. ಸೊ ನೆಕ್ಸ್ಟ್ ಡಿಕ್ಷನರಿ ಇರ್ತದೆ, ಫೈಂಡ್ ರಿಪ್ಲೇಸ್ ಇರ್ತದೆ. ಸೊ ಇದ್ರೊಳಗಡೆ A to Z ನೀವು MS ವರ್ಡ್ ಒಳಗಡೆ ಏನು ಟೆಕ್ಸ್ಟ್ ಎಡಿಟರ್ ಕೈ ಮಾಡಿರ್ತೀರೋ ಅದೆಲ್ಲ ಇದ್ರೊಳಗಡೆ ಇರ್ತವೆ. ಅದ್ರದ್ದು ಕಲರ್ ಚೇಂಜ್ ಮಾಡ್ಕೋಬೋದು ಟೆಕ್ಸ್ಟದ್ದು. ಓಕೆ, ಸೊ ಇವನು ನೀವು ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು. ಸೊ ಓಕೆ, ಇವಾಗ ಇದು ಇಲ್ಲೈತಿ, ಅದನ್ನು ನಾವು ಮೂವ್ ಮಾಡ್ಕೋತೀನಿ. ಮೂವ್ಗೇನು ಮೂವ್ ಆಪ್ಷನ್ ಎಂಟರ್. ಸೊ ಇಲ್ಲಿಂದ ಇಲ್ಲಿ ಮೂವ್ ಮಾಡ್ಕೋತೀನಿ. ಓಕೆ, ಇದು ಟೆಕ್ಸ್ಟ್ ಬಗ್ಗೆ ಆಯಿತು. ಸೊ ಅನೋನೇಷನ್ ಒಳಗಡೆ ಟೆಕ್ಸ್ಟ್. ನೆಕ್ಸ್ಟ್ ಡೈಮೆನ್ಷನ್ಸ್. ಸೊ ಈ ಡೈಮೆನ್ಷನ್ಸ್ ಒಳಗಡೆ ಇಲ್ಲಿ ಲೀನಿಯರ್, ಅಲೈನ್ಡ್, ಆ್ಯಂಗ್ಯುಲರ್, ಆರ್ಕ್, ರೇಡಿಯಸ್, ಡಯಾಮೀಟರ್. ಸೊ ಇವು ಮೇನ್ಲಿ ನಮಗೆ ಯೂಸ್ ಆಗುವಂಥವು. ಸೊ ಲೀನಿಯರ್ ಅಂದರೆ ಏನು, ಈ ಪಾಯಿಂಟದಿಂದ ಈ ಪಾಯಿಂಟಿಗೆ ಡಿಸ್ಟೆನ್ಸ್ ಎಷ್ಟದ, ಸ್ಕ್ರೋಲ್ ಮಾಡಿ ಝೂಮ್ ಮಾಡಿರಿ ಎಷ್ಟೈತಿ, 10.0.895. ಓಕೆ, ಸೊ ನೆಕ್ಸ್ಟ್ ಲೀನಿಯರ್ ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಇದರದಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟದ, 10.4424. ಓಕೆ, ನೆಕ್ಸ್ಟ್ ಇದು ಈ ಥರ ಪ್ಯಾರಲಲ್ ಪ್ಯಾರಲಲ್ ಆಗಿದ್ದಾಗ ರೆಕ್ಟ್ಯಾಂಗಲ್, ಸ್ಕ್ವೇರು. ಸೊ ಈ ಥರ ಇದ್ದಾಗ ನೀವು ಲೀನಿಯರ್ನ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಅಲೈನ್ಡ್. ಸೊ ಅಲೈನ್ಡ್ ಅಂದ್ರೇನು,
ಕ್ರಾಸ್ ಇರ್ತದ ಕರ್ಣ, ಒಂದು ಕರ್ಣದ ಅಳತೆನ ಯೂಸ್ ಮಾಡೋಕ್ಕೆ ನಾವು ಲೈನ್ನ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಪಾಯಿಂಟಿಂದ ಸೆಕೆಂಡ್ ಪಾಯಿಂಟ್ ಅದ್ರಾಗ ಅಲೈನ್ಡ್ ಡಿಸ್ಟೆನ್ಸ್ ಇಟ್ಟದ 7.0711. ಸೊ ಅದೇ ಥರ ನೆಕ್ಸ್ಟ್ ಇದರೊಳಗಡೆ ಯಾವುದು ಬರ್ತದ ಆ್ಯಂಗ್ಯುಲರ್. ಸೊ ಇದು ಇವೆರಡರ ನಡುವಿನ ಆ್ಯಂಗಲ್ ಎಷ್ಟದ ಆಬ್ಜೆಕ್ಟ್ ನೆಕ್ಸ್ಟ್ ಸೆಕೆಂಡ್ ಲೈನ್ ಎಷ್ಟದ 90, ಯಾಕಂದರೆ ಇದು ರೆಕ್ಟ್ಯಾಂಗಲ್ ಐತಿ. ಓಕೆ, ಸೊ ಅದೇ ಥರ ನೀವು ಯಾವ್ದು ಬೇಕಾದ್ರೆ ಇದ್ರದ್ದು ಚೆಕ್ ಮಾಡೋಣ ಅಂದ್ರೆ ಅದ್ರದ್ದು ಮಾಡಕ್ಕೆ ಬರ್ತದೆ. ಫಸ್ಟ್ ಪಾಯಿಂಟ ಸೆಕೆಂಡ್ ಪಾಯಿಂಟ ಸ್ಪೇಸ್ ಕೊಡ್ರಿ. ಓಕೆ, ಇನ್ನೊಂದು ತಗೊಳ್ಳಿ. ಆ್ಯಂಗ್ಯುಲರ್ ಫಸ್ಟ್ ಪಾಯಿಂಟ್, ದೆನ್ ಸೆಕೆಂಡ್ ಪಾಯಿಂಟ್, ಅದ್ರದ್ದು ಎಷ್ಟದ 45 ಡಿಗ್ರಿ. ಸೊ ಈ ಥರ ನಾವು ಡಿಗ್ರಿನ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಇದ್ರೊಳಗಡೆ ಏನದ ಆರ್ಕ್ ಲೆಂತ್. ಸೊ ಒಂದು ಆರ್ಕ್ ಇದ್ದರೆ ಅದ್ರ ಲೆಂತ್ ಎಷ್ಟಿರ್ತದ. ಸೊ ಇದೊಂದು ಆರ್ಕ್ ಅದ, ಇದ್ರದ ಲೆಂತ್ ಎಷ್ಟದ 4.7124. ಸೊ ಅದೇ ಥರ ನೆಕ್ಸ್ಟ್ ರೇಡಿಯಸ್. ಫಾರ್ ಎಕ್ಸಾಂಪಲ್ ಸರ್ಕಲ್ ಇದ್ದರೆ, ಸರ್ಕಲ್ ಎಲ್ಲ ನಾನು ಡ್ರಾ ಮಾಡ್ತೇನೆ. 5 ರೇಡಿಯಸ್ ಇದ್ದಿದ್ದ ಒಂದು ಸರ್ಕಲ್ ಡ್ರಾ ಮಾಡೀನಿ. ಸೊ ನನಗೆ ಗೊತ್ತೈತಿ 5 ರೇಡಿಯಸ್ ಅಂತಿತ್ತು. ಸೊ ಅದು ಕರೆಕ್ಟ್ ಐತೆ ಇಲ್ಲೋ ಚೆಕ್ ಮಾಡೋಣ. ಸೊ ರೇಡಿಯಸ್ ಅದ್ರದ್ದು ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿರಿ. ನೆಕ್ಸ್ಟ್ ಹೊರಗೆ ಅದನ್ನ ಮೂವ್ ಮಾಡಿರಿ. ಎಷ್ಟದ ಐತಿ ರೇಡಿಯಸ್ 5. ಓಕೆ, ರೇಡಿಯಸ್ 5 ಇದ್ರೆ ಅದ್ರದ್ದು ಎಷ್ಟು ಡಯಾಮೀಟ್ರ್ ಎಷ್ಟಿರ್ತದ, ಡಯಾಮೀಟ್ರ್ ಚೆಕ್ ಮಾಡೋಣ. ಓಕೆ, 10 ಇರ್ತದೆ. ಕರೆನರಿ 10 ಇರ್ತದೆ. ಹಾಂ, ಓಕೆ ನೋಡಿರಿ, ರೇಡಿಯಸ್ ಅಂದ್ರೆ 5, ಡಯಾಮೀಟ್ರ್ ಅಂದ್ರೆ 10. ಓಕೆ, ನೆಕ್ಸ್ಟ್ ಓಕೆ ಇದರೊಳಗಡೆ ಮೇನ್ಲಿ ಇವಿಷ್ಟು ಯೂಸ್ ಮಾಡ್ತಾರೆ. ಸೊ ಇವು ಥರನ ನೀವು ಯೂಸ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ನೆಕ್ಸ್ಟ್